ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 6ನೇ ಅಧ್ಯಾಯದಲ್ಲಿ ಸಮಾಧಿ ಯೋಗವನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಉದ್ಧರೇದ್ ಆತ್ಮನಾತ್ಮಾನಂ, ನಮ್ಮ ಮನಸ್ಸಿನಿಂದ ನಮ್ಮ ಉದ್ಧಾರವನ್ನು ನಾವು ಮಾಡಿಕೊಳ್ಳಬೇಕು ಅಂತ ಇದುವರೆಗೆ ಹೇಳಿ, ನಮ್ಮ ಮನಸ್ಸಿನಿಂದ ನಮ್ಮ ಉದ್ಧಾರವನ್ನು ಮಾಡೋದು ಹೇಗೆ ಅಂದರೆ ಧ್ಯಾನ ಯೋಗಕ್ಕೆ ಪ್ರವೇಶ ಮಾಡುವ ಮೂಲಕ. ಧ್ಯಾನವನ್ನು ಮಾಡಿ ನಮ್ಮ ಮನಸ್ಸನ್ನು ಭಗವಂತನ ಕಡೆ ಏಕಾಗ್ರಗೊಳಿಸಿ ಆ ಮೂಲಕ ನಮ್ಮ ಉದ್ಧಾರವನ್ನು ನಾವು ಮಾಡಿಕೊಳ್ಳಬೇಕು. ಆ ಧ್ಯಾನದ ಪ್ರಕಾರವನ್ನು, ಕ್ರಮವನ್ನು ಶ್ರೀಕೃಷ್ಣ 10ನೇ ಶ್ಲೋಕದಿಂದ ಹೇಳೋದಕ್ಕೆ ಆರಂಭಿಸ್ತಾ ಇದ್ದಾನೆ. ಶ್ಲೋಕ: ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀ ಯತಚಿತ್ತಾತ್ಮ ನಿರಾಶೀರಪರಿಗ್ರಹಃ. ಪದವಿಭಾಗ: ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀ ಯತಚಿತ್ತಾತ್ಮ ನಿರಾಶೀಃ ಅಪರಿಗ್ರಹಃ. ಯೋಗಿ ಅಂದರೆ ಉಪಾಯವಾನ್, ದೇವರನ್ನು ನೋಡೋದಕ್ಕೆ ಸಾಧನೆಗಳನ್ನು ಅನುಷ್ಠಾನ ಮಾಡುವ ವ್ಯಕ್ತಿ, ಒಬ್ಬ ಸಾಧಕ ಅಂತ ಅರ್ಥ. ಅವನು ಸತತಂ ರಹಸಿ ಸ್ಥಿತಃ ಏಕಾಕಿ ರಹಸಿ ಸ್ಥಿತಃ, ಜನಜಂಗುಳಿಯ ಮಧ್ಯದಲ್ಲಿ ಧ್ಯಾನ ಸಾಧ್ಯವಾಗೋದಿಲ್ಲ. ಬೊಬ್ಬೆ, ಕಿರಿಚಾಟ ಅಥವಾ ಬೇರೆ ಬೇರೆ ಸದ್ದುಗಳು ನಮ್ಮ ಮನಸ್ಸನ್ನು ಆ ಕಡೆ ಸೆಳೀತವೆ. ಆದ್ದರಿಂದ ರಹಸಿ, ಯಾವ ಶಬ್ದಗಳು ನಮ್ಮ ಕಿವಿಗೆ ಬೀಳದ ಪ್ರದೇಶದಲ್ಲಿ. ಏಕಾಕಿ, ಅವನು ಬಂಧು ಬಳಗದವರ ಜೊತೆ ಇದ್ದು ಧ್ಯಾನಕ್ಕೆ ಕೂತರೆ, ಅದುವರೆಗೆ ಆ ಸಂಸಾರದಲ್ಲಿ ಆತ ಬೆಳೆದಿದ್ದರಿಂದ ಅವರ ಮಾತುಗಳಿಗೆ, ಅವರ ಹಾವಭಾವಕ್ಕೆ ಆತನ ಮನಸ್ಸು ವಿಚಲಿತವಾಗುವ ಸಂಭವ ಇದೆ. ಆದ್ದರಿಂದ ಧ್ಯಾನಕ್ಕೆ 2 ಮುಖ್ಯವಾದದ್ದು. ಒಂದು ಏಕಾಕಿತನ, ಇನ್ನೊಂದು ರಹಸಿ ಸ್ಥಿತ, ಯಾರಿಗೂ ತಿಳಿಯದ ಏಕಾಂತದ ಜಾಗ. ಹೀಗೆ ಇಂತಹ ಜಾಗದಲ್ಲಿ ಕೂತು ಏಕಾಕಿಯಾಗಿ ಯತ ಚಿತ್ತ ಆತ್ಮ, ಯತ ಅಂದರೆ ನಿಗ್ರಹಿಸಲ್ಪಟ್ಟ, ಚಿತ್ತ ಮನಸ್ಸು, ಆತ್ಮ ದೇಹ. ಅರ್ಥಾತ್ ದೇಹ ಮತ್ತು ಮನಸ್ಸನ್ನು ಯತ ಅಂದರೆ ನಿಗ್ರಹಿಸಿದವನಾಗಿ ಧ್ಯಾನಕ್ಕೆ ಕೂಡಬೇಕಾದರೆ ನಮ್ಮ ಮನಸ್ಸನ್ನು, ನಮ್ಮ ದೇಹವನ್ನು ನಿಯಂತ್ರಣದಲ್ಲಿ ಇಡಬೇಕು. ಏಕಾಗ್ರವಾಗಿ ಚಿಂತನೆ ಮಾಡುವಾಗ ಅದುವರೆಗೆ ಪ್ರಪಂಚದ ಕಡೆಗಿದ್ದ ನಮ್ಮ ಮನಸ್ಸು ನಿಶ್ಶಬ್ದವಾದ ಜಾಗದಲ್ಲಿದ್ದಾಗ ಹಿಂದೆ ಅನುಭವಿಸಿದ್ದನ್ನು ಮೆಲುಕು ಹಾಕ್ತದೆ. ಅದು ಆಗದೇ ಇರಬೇಕಾದರೆ ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಕೊಳ್ಬೇಕು. ಆ ಮನಸ್ಸು ದೇವರನ್ನು ಬಿಟ್ಟು ಮತ್ತೆ ಎಲ್ಲೂ ಹೋಗದಂಥ ಒಂದು ನಿಯಂತ್ರಣವನ್ನು ಆತ ಮನಸ್ಸಿನ ಮೇಲೆ ಸಾಧಿಸಿರಬೇಕು.
ಇನ್ನು ಆತ್ಮ, ಆತ್ಮ ಅಂದರೆ ದೇಹ. ಆತ ಏಕಾಗ್ರವಾಗಿ ಏಕಾಕಿಯಾಗಿ ಕೂತಿದ್ದಾಗ ಅವನ ದೇಹಕ್ಕೆ ಗಾಳಿ, ಬಿಸಿಲು, ಮಳೆ ಇಂತಹ ತೊಂದರೆಗಳು ಆಗ್ಬೋದು. ಅಥವಾ ಕ್ಷುದ್ರ ಜಂತುಗಳು ಅವನ ದೇಹಕ್ಕೆ ಆಕ್ರಮಣ ಮಾಡಬಹುದು. ಈ ಆಕ್ರಮಣವನ್ನು ತಡೆದಿಟ್ಕೊಳ್ಬೇಕು. ಹೀಗಾಗಿ ದೇಹದ ಮೇಲೆ ನಿಯಂತ್ರಣ, ಮನಸ್ಸಿನ ಮೇಲೆ ನಿಯಂತ್ರಣ. ಯತ ಚಿತ್ತ ಆತ್ಮ. ಆತ್ಮ ಅಂದರೆ ಇಲ್ಲಿ ದೇಹ. ದೇಹ ಮತ್ತು ಮನಸ್ಸುಗಳನ್ನು ನಿಯಂತ್ರಿಸಿಕೊಂಡು ನಿರಾಶೀಹಿ. ಮನಸ್ಸಿನಲ್ಲಿ ನೂರಾರು ಆಸೆಗಳು ಚಿಗುರುತ್ತಾ ಇದ್ದರೆ ಮನಸ್ಸು ವಿಚಲಿತವಾಗ್ತದೆ. ಅದನ್ನು ನಿರಾಶೀಹಿ, ಯಾವ ಅಪೇಕ್ಷೆಯೂ ಅವನಲ್ಲಿ ಇರಬಾರದು. ಆಶೀಹಿ ಅಂದರೆ ಆಸೆ, ಅಪೇಕ್ಷೆಗಳು. ನಿರಾಶೀಹಿ ಅಂದರೆ ನಿರಪೇಕ್ಷನಾಗಿ, ಮನಸ್ಸಿನಲ್ಲಿ ಯಾವುದೇ ಕಾಮನೆಗಳನ್ನು ತುಂಬಿಕೊಳ್ಳದೆ. ಅಪರಿಗ್ರಹ. ಪರಿಗ್ರಹ ಅಂದರೆ ಮತ್ತೊಬ್ಬರಿಂದ ತನಗೆ ಉಪಯುಕ್ತವಾದ ವಸ್ತುಗಳನ್ನು ಪಡೆಯೋದು. ಅದು ದಾನ ಆಗಿರ್ಬೋದು, ಬೇಡೋದಾಗಿರ್ಬೋದು. ಆತ ಪರಿಗ್ರಹಕ್ಕೆ ಕೈಯೊಡ್ಡಿದ್ರೆ, ಮತ್ತೊಬ್ಬರಿಂದ ತನಗೆ ಬೇಕಾದ್ದನ್ನು ಬೇಡುತ್ತಾ ಇದ್ದರೆ, ಆವಾಗ ಅವನ ಮನಸ್ಸಿನಲ್ಲಿ ಆಸೆಗಳು ಚಿಗುರುತ್ತವೆ. ಒಂದು ಕಡೆ ಯಾರಿಂದ ಏನು ಉಚಿತವಾಗಿ ಪಡೆದಿರ್ತಾನೋ ಅವರ ಬಗ್ಗೆ ಇವನಿಗೆ ದಾಕ್ಷಿಣ್ಯವಿರುತ್ತದೆ. ಹೀಗಾಗಿ ಅವರಿಂದ ಇವನಿಗೆ ತೊಂದರೆಗಳು ಆಗ್ಬೋದು. ಆದ್ದರಿಂದ ಅಪರಿಗ್ರಹ, ಅವನು ಮತ್ತೊಬ್ಬರಿಂದ ತನಗಾಗಿ ಯಾವುದನ್ನು ಪರಿಗ್ರಹ, ದಾನವನ್ನು ಸ್ವೀಕಾರ ಮಾಡಬಾರದು. ಹೀಗೆ 3 ಅಂಶಗಳು ಅವನಿಗೆ ಅವಶ್ಯಕ. ಯತ ಚಿತ್ತ ಆತ್ಮ, ದೇಹ ಮನಸ್ಸುಗಳನ್ನು ಗೆದ್ದಿರಬೇಕು. ನಿರಾಶೀಹಿ, ಮನಸ್ಸಿನ ಅಪೇಕ್ಷೆಗಳನ್ನು ಇಟ್ಟುಕೊಳ್ಳಬಾರದು. ಅಪರಿಗ್ರಹ, ಮತ್ತೊಬ್ಬರಿಂದ ಬೇಡಬಾರದು. ಇಂಥ ಯೋಗಿ, ಒಬ್ಬ ಸಾಧಕ, ಸತತಂ ಯುಂಜೀತ. ಯುಂಜೀತ ಅನ್ನೋದಕ್ಕೆ ಯೋಜನೆ ಮಾಡಬೇಕು, ಸಂಪರ್ಕ ಬೆಳೆಸಬೇಕು ಅಂತ ಅರ್ಥ. ಏನು ಸಂಪರ್ಕ ಬೆಳೆಸೋದು? ತನ್ನ ಮನಸ್ಸಿಗೂ ಧ್ಯೇಯವಾದ ಪರಮಾತ್ಮನಿಗೂ ಸಂಪರ್ಕವನ್ನು ಬೆಳೆಸಬೇಕು. ಬೇರೆಲ್ಲ ಸಂಪರ್ಕಗಳನ್ನು ಕಡಿದುಕೊಂಡು ಆತನ ಮನಸ್ಸು ಸತತಂ, ನಿರಂತರವಾಗಿ ಪರಮಾತ್ಮನ ಕಡೆಗೆ ಮಾತ್ರ ಚಲಿಸ್ತಾ ಇರಬೇಕು. ಹೀಗೆ ಯೋಗಿ ಯುಂಜೀತ, ಅವನು ಧ್ಯಾನ ಯೋಗವನ್ನು ಅಭ್ಯಾಸ ಮಾಡಬೇಕು. ಮತ್ತೊಮ್ಮೆ ಶ್ಲೋಕ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀ ಯತಚಿತ್ತಾತ್ಮ ನಿರಾಶೀಹಿ ಅಪರಿಗ್ರಹಃ ಆತ್ಮಾನಂ ಯುಂಜೀತ. ಆತ್ಮನನ್ನು ಧ್ಯಾನಿಸಬೇಕು. ಈ ಧ್ಯಾನಕ್ಕೆ ಬೇಕಾದ ಕೆಲವು ಕ್ರಮಗಳನ್ನು ಶ್ರೀಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿನೀಚಂ ಚೇಲಾಜಿನಕುಶೋತ್ತರಂ. ಪದವಿಭಾಗ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಂ ಆಸನಂ ಆತ್ಮನಃ ನ ಅತ್ಯುಚ್ಛ್ರಿತಂ ನ ಅತಿನೀಚಂ ಚೇಲ ಅಜಿನ ಕುಶೋತ್ತರಂ. ಅದು ಒಂದು ಪದ. ಆತ ಧ್ಯಾನ ಮಾಡಬೇಕಾದ್ರೆ ಆಸನ ಮೊದಲನೇ ಅಂಗ. ಅವನ ಆಸನ ಹೇಗಿರಬೇಕು?
ಶುಚೌ ದೇಶೇ, ಆತ ಆಸನವನ್ನು ಪರಿಶುದ್ಧವಾದ ದೇಶದಲ್ಲಿ ಸಿದ್ಧಪಡಿಸಿಕೊಳ್ಳಬೇಕು. ಯಾಕೆಂದರೆ ಆ ಧ್ಯಾನಕ್ಕಾಗಿ ಕೂತ ಸ್ಥಳ ದುರ್ಗಂಧಯುಕ್ತವಾಗಿದ್ದರೆ ಅಥವಾ ಮನಸ್ಸಿಗೆ ಆಕರ್ಷಕವಾದ ದೃಶ್ಯಗಳನ್ನು ಒಳಗೊಂಡಿದ್ದರೆ ಮನಸ್ಸು ವಿಚಲಿತವಾಗುವ ಸಂದರ್ಭ ಇದೆ. ಆದ್ದರಿಂದ ಶುಚಿಯಾದ ಪ್ರದೇಶದಲ್ಲಿ ಮೂಗಿಗೆ ದುರ್ಗಂಧ ಬರದಂತೆ, ಕಲ್ಲು ಮಣ್ಣುಗಳ ಒತ್ತು ಅವನಿಗೆ ಆಗದಂತೆ, ಪ್ರಾಕೃತಿಕವಾದ ತೊಂದರೆಗಳು ಕಡಿಮೆ ಇದ್ದ ಜಾಗದಲ್ಲಿ ಆತ ಪರಿಶುದ್ಧವಾದ ನದೀ ತೀರದಲ್ಲೋ ಕಾಡಿನ ಏಕಾಂತದಲ್ಲೋ ಶುಚೌ ದೇಶೇ ಜಾಗದಲ್ಲಿ ಆಸನಂ ಪ್ರತಿಷ್ಠಾಪ್ಯ, ತನಗೆ ಕೂತುಕೊಳ್ಳಕ್ಕೆ ಒಂದು ಆಸನವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಹೇಗಿರಬೇಕು ಆಸನ? ಸ್ಥಿರಂ. ಸ್ಥಿರಂ ಅಂದರೆ ಆತ ಕೂತಾಗ ಆ ಆಸನ ಅಲುಗಾಡಬಾರ್ದು, ಗಟ್ಟಿಯಾಗಿ ಇರಬೇಕದು. ಅಸ್ಥಿರವಾದ ಆಸನ, ಆತ ಧ್ಯಾನಕ್ಕೆ ಕೂತಾಗ ಅಲುಗಾಡಿದಂತಾದರೆ ಆತನ ಮನಸ್ಸು ವಿಚಲಿತವಾಗ್ತದೆ. ಆ ಆಸನ ಸ್ಥಿರವಾಗಿದ್ದಿರಬೇಕು, ಅಲುಗುವಂತೆ ಬೀಳುವಂತೆ ಇರಬಾರದು. ಆತ್ಮನಃ ಸ್ಥಿರಂ ಆಸನಂ. ಅದು ಇನ್ನೇನಾಗಿರಬೇಕು ಅಂದರೆ ನ ಅತ್ಯುಚ್ಛ್ರಿತಂ ನ ಅತಿನೀಚಂ. ಅದು ತುಂಬ ಭೂಮಿಗೆ ಕೆಳಗಡೆಯಾದ ಆಸನವೂ ಆಗಿರಬಾರದು, ಅಥವಾ ಭೂಮಿಗಿಂತ ತುಂಬ ಎತ್ತರದಲ್ಲೂ ಇರಬಾರದು. ತಗ್ಗೂ ಅಲ್ಲದ ಅತಿ ಎತ್ತರವೂ ಅಲ್ಲದ ಮಧ್ಯಮದ ಎತ್ತರದ ಒಂದು ಆಸನವನ್ನು ಆತ ಸಿದ್ಧಪಡಿಸಿಕೊಳ್ಳಬೇಕು. ನ ಅತ್ಯುಚ್ಛ್ರಿತಂ ನ ಅತಿನೀಚಂ. ತುಂಬ ಎತ್ತರವೂ ಆಗಿರದೆ ತುಂಬ ತಗ್ಗೂ ಆಗಿರದೆ. ಇನ್ನು ಚೇಲ ಅಜಿನ ಕುಶೋತ್ತರಂ. ಆ ಆಸನ ಹೇಗಿರುತ್ತೆ ಅಂದರೆ ಕುಶ. ಕುಶ ಅಂದರೆ ದರ್ಭೆ. ಅದು ನಮ್ಮ ದೇಹದಲ್ಲಿ ಸಂಚಿತವಾದ ಪ್ರಾಣಶಕ್ತಿಯನ್ನು ಭೂಮಿಯಲ್ಲಿ ಇಳಿದು ಹೋಗುವಂತೆ ಆಗದೆ ತಡೆಯೋದಕ್ಕೆ ಕುಶ. ಕುಶ ಅಂದರೆ ದರ್ಭೆ. ಆಮೇಲೆ ಅದರ ಮೇಲೆ ಅಜಿನ. ಅಜಿನ ಅಂದರೆ ವಿಹಿತವಾದ ಚರ್ಮ, ಜಿಂಕೆ ಮುಂತಾದ ಶಾಸ್ತ್ರವಿಹಿತವಾದ ಪ್ರಾಣಿಗಳ ಚರ್ಮ. ಚರ್ಮಾಸನದಲ್ಲಿ ಕೂತಾಗ ವೈರಾಗ್ಯ ವೃದ್ಧಿಯಾಗ್ತದೆ ಅಂತ. ನಾವೇನು ಮನಸ್ಸಿನಲ್ಲಿ ಈಗಾಗಲೇ ಭೌತಿಕ ಸೆಳೆತವನ್ನು ಕಳೆದುಕೊಂಡಿದ್ದೇವೋ ಅದು ಸ್ಥಿರವಾಗಿ ಉಳಿಯಬೇಕಾದರೆ ಅಜಿನ ಬೇಕು. ಹೀಗೆ ಮೊದಲು ದರ್ಭೆ, ಅದರ ಮೇಲೆ ಅಜಿನ ಅಂದರೆ ಚರ್ಮ, ಅದರ ಮೇಲೆ ಚೇಲ. ಚೇಲ ಅಂದರೆ ಬಟ್ಟೆ. ಆ ಬಟ್ಟೆ ಮೃದುವಾಗಿರುತ್ತದೆ, ಹೀಗಾಗಿ ಕಾಲಿಗೆ ಒತ್ತದಂತೆ ಆ ಚೇಲ ಬಟ್ಟೆ. ಹೀಗೆ ದರ್ಭೆ, ಅದರ ಮೇಲೆ ಅಜಿನ, ಅದರ ಮೇಲೆ ಬಟ್ಟೆ ಹೀಗೆ ಹಾಕಿ ಎತ್ತರ ಅತಿಯಾಗದ ತಗ್ಗು ಅತಿ ಇರದ ಸ್ಥಿರವಾದ ಆಸನವನ್ನು ತಾನು ಸಿದ್ಧಪಡಿಸಿಕೊಳ್ಳಬೇಕು. ಇಲ್ಲಿ ಸ್ಥಿರತೆ ಅಂದರೆ ಕೂತುಕೊಳ್ಳುವ ಜಾಗದಲ್ಲಿ ಹೇಗೆ ಸ್ಥಿರತೆಯೋ ಅದರಂತೆ ಆತ ಪದ್ಮಾಸನವನ್ನು ಹಾಕಿ ಕೂತರೆ ಧ್ಯಾನದ ಅಷ್ಟೂ ಹೊತ್ತು ಆ ಆಸನವನ್ನು ಬದಲಿಸದೆ ಅದೇ ಆಸನದಲ್ಲಿ ಕೂತಿರಬೇಕು. ಅದು ಸ್ಥಿರವಾದ ಆಸನ. ಹೀಗೆ ಈ ರೀತಿಯ ಆಸನವನ್ನು ಧ್ಯಾನಕ್ಕಾಗಿ ಸಿದ್ಧಪಡಿಸಿಕೊಳ್ಳಬೇಕು ಅಂತ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡಿದ್ದಾನೆ. ಮತ್ತೊಮ್ಮೆ ಶ್ಲೋಕ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿನೀಚಂ ಚೈಲಾಜಿನ ಕುಶೋತ್ತರಂ. ಅಂತಹ ಆಸನದಲ್ಲಿ ಕೂತ್ಕೊಳ್ಬೇಕು ಅವನು. ಇನ್ನೇನು ಮಾಡಬೇಕು ಮುಂದಿನ ಶ್ಲೋಕ.
ತತ್ರೈಕಾಗ್ರಂ ಮನಃ ಕೃತ್ವಾ ಯತ ಚಿತ್ತೇಂದ್ರಿಯಕ್ರಿಯಃ ಉಪವಿಶ್ಯಾಸನೆ ಯುಂಜಾತ್ ಯೋಗಂ ಆತ್ಮವಿಶುದ್ಧಯೇ. ಪದವಿಭಾಗ. ತತ್ರ ಏಕಾಗ್ರಂ ಮನಃ ಕೃತ್ವಾ ಯತ ಚಿತ್ತ ಇಂದ್ರಿಯ ಕ್ರಿಯಃ ಉಪವಿಶ್ಯ ಆಸನೆ ಯುಂಜ್ಯಾತ್ ಯೋಗಂ ಆತ್ಮವಿಶುದ್ಧಯೇ. ತತ್ರ ಅಂತಹ ಆಸನೆ, ಆ ಏಕಾಂತ ಜಾಗದಲ್ಲಿ, ಆಸನೆ ಹಿಂದೆ ಹೇಳಿದ ಆಸನದಲ್ಲಿ, ಉಪವಿಶ್ಯ ಕುಳಿತುಕೊಂಡು, ತತ್ರ ಆಸನೆ ಉಪವಿಶ್ಯ, ಆ ಶುಚಿದೇಶದಲ್ಲಿ ತಾನು ಸಿದ್ಧಪಡಿಸಿದ ಆಸನದಲ್ಲಿ ಕುಳಿತುಕೊಂಡು, ಏಕಾಗ್ರಂ ಮನಃ ಕೃತ್ವ ಮನಸ್ಸನ್ನು ಏಕ ಅಗ್ರಗೊಳಿಸಿ. ಏಕ ಅಂದರೆ ಒಂದು, ಅಗ್ರ ಅಂದರೆ ಗುರಿ. ಆ ಮನಸ್ಸು ಒಂದೇ ಗುರಿಯಲ್ಲಿ ನೆಟ್ಟಿರಬೇಕು. ಹೀಗೆ ಮನಸ್ಸಿನ ಏಕಾಗ್ರತೆ ಅಂದರೆ ಒಂದೇ ವಿಷಯವನ್ನು ಸತತವಾಗಿ ಅದು ನೋಡ್ತಾ ಇದ್ದರೆ, ಚಿಂತಿಸ್ತಾ ಇದ್ದರೆ ಅದನ್ನು ಏಕಾಗ್ರ ಅಂತ ಕರಿತೀವಿ. ಅಂಥ ಆಸನದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ಯತ ಚಿತ್ತ ಇಂದ್ರಿಯ ಕ್ರಿಯ. ಅವನ ಮನಸ್ಸಿನಲ್ಲಿ ನಾವು ಕೈಕಾಲುಗಳನ್ನು ಸ್ತಬ್ಧಗೊಳಿಸಿ ಕೂಡಿದರೂ ಮನಸ್ಸು ಓಡಾಟದಲ್ಲಿ ಇರಬಹುದು, ಅಥವಾ ದೇಹವು ಕ್ಷುದ್ರ ಪ್ರಾಣಿಗಳ ತೊಂದರೆಯಿಂದ ನಡುಗ್ತಾ ಇರಬಹುದು. ಅದಕ್ಕೋಸ್ಕರ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಚಿತ್ತಕ್ರಿಯೆ ಇಂದ್ರಿಯ ಕ್ರಿಯೆ. ದೇಹದ ಇಂದ್ರಿಯಗಳ ವ್ಯಾಪಾರವನ್ನು, ಕಣ್ಣು ಆ ಕಡೆ ಈ ಕಡೆ ನೋಡಬಾರ್ದು, ಕಿವಿ ಇನ್ನೆಲ್ಲೋ ಹೋಗಬಾರ್ದು. ಹೀಗೆ ಇಂದ್ರಿಯ ಕ್ರಿಯೆ ಮತ್ತು ಚಿತ್ತಕ್ರಿಯೆ, ಮನಸ್ಸಿನ ಕ್ರಿಯೆ, ಮನಸ್ಸು ಆ ಕಡೆ ಈ ಕಡೆ ಓಡೋದು, ಇಂದ್ರಿಯಗಳು ಹೊರಗಡೆ ಹರಿಯೋದು. ಹೀಗೆ ಮನಸ್ಸಿನ ಕ್ರಿಯೆಗಳನ್ನು, ಇಂದ್ರಿಯದ ಕ್ರಿಯೆಗಳನ್ನು ಯಥ ನಿಯಂತ್ರಿಸಿಕೊಂಡು ಆಗ ಏಕಾಗ್ರತೆ ಬರ್ತದೆ. ಆಸನೆ ಉಪವಿಶ್ಯ ಆತ್ಮವಿಶುದ್ಧಯೇ ಯೋಗಂ ಯುಂಜಾತ್. ಆತ್ಮವಿಶುದ್ಧಯೇ ಅಂದರೆ ಮನಃಶುದ್ಧಿಗಾಗಿ. ನಾವು ನಮಗೆ ತಿಳಿಯದಷ್ಟು ಜನ್ಮಗಳಲ್ಲಿ ಅಸಂಖ್ಯ ಪುಣ್ಯ ಪಾಪಗಳನ್ನು ಮಾಡಿರ್ತೇವೆ. ಅದು ಮನಸ್ಸಿನ ಮಲ, ಅಶುದ್ಧಿ. ಅವನು ಏಕಾಗ್ರತೆಯಿಂದ ಯೋಗಾಭ್ಯಾಸಕ್ಕೆ ಕೂತಾಗ ಮನಸ್ಸಿನ ಈ ಮಲಗಳು ಅಂದರೆ ಪಾಪ ಪುಣ್ಯಗಳು, ಅದರಿಂದಾಗಿ ಬರುವ ಮನಸ್ಸಿನ ದುರ್ಭಾವಗಳು, ಕಾಮ, ಕ್ರೋಧ, ಲೋಭ, ಇಂಥದ್ದು ಮನಸ್ಸಿನ ಮಲಗಳು ಅಂತ ಕರಿತೇವೆ. ಈ ಏಕಾಗ್ರತೆಯಿಂದ ಆತ ಧ್ಯಾನ ಮಾಡಿದರೆ ಕೂಡಲೇ ಸಿಗುವ ಸಿದ್ಧಿ ಅಂದರೆ ಮನಃಶುದ್ಧಿ. ಆತ್ಮವಿಶುದ್ಧಯೇ, ಆತ್ಮ ಅಂದರೆ ಮನಸ್ಸು, ಮನಸ್ಸಿನ ಶುದ್ಧಿಗಾಗಿ, ಮನಸ್ಸಿನಲ್ಲಿರುವ ಪುಣ್ಯಪಾಪಗಳು, ಅದರಿಂದಾಗಿ ಬರುವ ಕಾಮಾದಿ ದೋಷಗಳು, ಇವುಗಳ ವಿಶುದ್ಧಿಗಾಗಿ, ಪರಿಹಾರಕ್ಕಾಗಿ ಯೋಗಂ ಯುಂಜಾತ್. ಆತ ಯೋಗಾಭ್ಯಾಸ ರೂಪವಾದ ಉಪಾಯವನ್ನು ಯುಂಜಾತ್ ಮಾಡಬೇಕು. ಅರ್ಥಾತ್ ಏಕಾಗ್ರ ಮನಸ್ಸಿನಿಂದ ಪರಮಾತ್ಮನ ಚಿಂತನೆಯನ್ನು ನಡೆಸಬೇಕು. ಅಂದರೆ ಪರಮಾತ್ಮನ ರೂಪಗಳನ್ನು, ಅವನ ಕಣ್ಣು, ಕಿವಿ, ಮೂಗು, ಕೈ, ಕಾಲು ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ. ಕಾಲಿನಿಂದ ಹಿಡಿದು ತಲೆಯ ಕಿರೀಟದವರೆಗೆ ಹಿರಿಯರಿಂದ, ಅನುಭವಿಗಳಿಂದ ಅದರ ಸ್ವರೂಪವನ್ನು ತಿಳಿದು ಇಡೀ ಭಗವಂತನ ಸ್ವರೂಪದಲ್ಲಿ ಮನಸ್ಸನ್ನು ನೆಟ್ಟು, ಮನಸ್ಸನ್ನು ಆ ಕಡೆ ಈ ಕಡೆ ಹರಿಸದೆ
ಏಕಾಗ್ರತೆಯಿಂದ ಇದ್ದಾಗ ಅವನಿಗೆ ಸಿದ್ಧವಾಗುವುದು ಮನಃಶುದ್ಧಿ. ಹೀಗೆ ಆತ್ಮವಿಶುದ್ಧಯೇ ಯೋಗಂ ಯುಂಜಾತ್. ಮತ್ತೊಮ್ಮೆ ಶ್ಲೋಕ. ತತ್ರೈಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯಕ್ರಿಯಃ ಉಪವಿಶ್ಯಾಸನೆ ಯುಂಜಾತ್ ಯೋಗಮಾತ್ಮವಿಶುದ್ಧಯೇ. ಹೀಗೆ ಯೋಗಕ್ಕೆ ಅಗತ್ಯವಾದ ಆಸನಗಳನ್ನು, ಮನಸ್ಸಿನ ಸಿದ್ಧತೆಯನ್ನು ನಿರೂಪಿಸಿ ಶ್ರೀಕೃಷ್ಣ ಯೋಗದಿಂದ ತಾತ್ಕಾಲಿಕವಾಗಿ ಸಿಗುವ ಮನಃಶುದ್ಧಿಯ ಫಲವನ್ನು ಇದುವರೆಗೆ ನಿರೂಪಿಸಿದ್ದಾನೆ. ಭಗವದ್ಗೀತೆಯ ಈ ಪಾಠದ ಪ್ರಾಯೋಜಕತ್ವವನ್ನು ವರದರಾಜ್ ಮತ್ತು ಶ್ರೀಮತಿ ರಶ್ಮಿ ಈ ದಂಪತಿಗಳು ಹಾಗೂ ಅವರ ಮಗ ಆಶೀಶ್ ಇವರು ಆರ್ಥಿಕ ಸಹಕಾರವನ್ನು ನೀಡಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಶ್ರೀಕೃಷ್ಣ ವಿಶೇಷವಾದ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಮುಂದೆ ದೇಹದ ಭಂಗಿ, ನಿಲುವು ಹೇಗಿರಬೇಕು ಅನ್ನೋದನ್ನು ಶ್ರೀಕೃಷ್ಣ ನಿರೂಪಣೆ ಮಾಡ್ತಾನೆ. ಮುಂದಿನ ಭಾಗದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.